ಹಾಯ್ ನಮಸ್ಕಾರ ಎಲ್ಲರಿಗೂ ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ವಿಶೇಷವಾಗಿ ಕುದಿಸಿದ ಕಡುಬು ಅಥವಾ ನೀರ್ಗಡುಬು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಡುಬನ್ನು ನೀರಲ್ಲಿ ಕುದಿಸಿ ಮಾಡೋದ್ರಿಂದ ಕುದಿಸಿದ ಕಡುಬು ಅಥವಾ ನೀರ್ಗಡುಬು ಅಂತಾರೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. 1 ಕಪ್ ಮೈದಾನ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಬೌಲ್ ತೊಗೊಂಡಿದ್ದೀನಿ. ಅದರ ಸಮ ಪ್ರಮಾಣವಾಗಿ ಬೆಲ್ಲವನ್ನು, ಏಲಕ್ಕಿ ಪುಡಿ. ಈಗ ನಾನು ಒಂದು ಕುಕ್ಕರ್ಗೆ ನೀರನ್ನು ಹಾಕ್ತಾ ಇದ್ದೀನಿ. ಕುದಿ ಬಂದ ನಂತರ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ ನಾನು 2 ವಿಸಿಲ್ನಷ್ಟು ಹೊಡಿಸ್ತಾ ಇದ್ದೀನಿ. ಈಗ ನಾನು 1 ಕಪ್ ಮೈದಾನ ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಎಣ್ಣೆನ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸಪ್ ಮಾಡ್ಕೊಳ್ಬೇಕು. ಮಿಕ್ಸಪ್ ಆದ ನಂತರ ನಾನು ಸ್ವಲ್ಪ ನೀರನ್ನು ಹಾಕಿ ನಾದಬೇಕಾಗತ್ತೆ. ಸಾಫ್ಟಾಗಿ ನಾದಬೇಕಾಗತ್ತೆ, ತುಂಬ ತೆಳುವಾಗಿ ಬೇಡ. ಇವಾಗ ನಾದಿ ನಾನು ಒಂದು ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಇದೊಂದು ಅರ್ಧ ತಾಸು ನೆನೆಯಿರಲಿ. ಇವಾಗ ಬೇಳೆ ಕುದ್ದಿದೆ. ಒಂದು ಬೇಳೆನ ಚೆಕ್ ಮಾಡಿ ನೋಡಬೇಕು, ಈ ಥರ ಕುದ್ದಿರಬೇಕು. ಇವಾಗ ನಾನು ಆ ನೀರನ್ನು ಎಲ್ಲ ತೆಗೆದು ತಗೊಳ್ತಾ ಇದ್ದೀನಿ. ಈ ನೀರನ್ನು ನಾವು ಕಡ್ಸಾರಿಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ಇವಾಗ ನಾನು ಕುಕ್ಕರ್ಗೆ ಆ ಬೇಳೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಇದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಬೋದು. ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಆರಿದ ನಂತರ ಇದು ತುಂಬಾ ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ನಾನು ಒಂದು ಜಾರಿಯಲ್ಲಿ ತಗೊಂಡು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಒಳಕ್ಕಿರ್ದ ಹಾಗೆ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಈ ಥರ ರೆಡಿಯಾಗಿದೆ ಇದು. ನಾನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೆನೆದಿರೋ ಮೈದಾನ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ನಾದಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ನಾದಬೇಕಾಗತ್ತೆ. ಚಿಕ್ಕದಾಗಿ ಉಳ್ಳೆನ ತಗೊಳ್ಬೇಕು. ನಾನು ಈ ಶೇಪ್ನಲ್ಲಿ ತಗೊಂಡಿದ್ದೀನಿ. ನಾನು ಎಲ್ಲವನ್ನ ಉಳ್ಳೆ ಮಾಡಿ ಆಯಿತು.
ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕಾಗತ್ತೆ. ಈ ಥರ ಉದ್ದಾಗೆ ಲಟ್ಟಿಸ್ಬೇಕು. ಹೂರ್ಣ ನಿಮ್ಗೆ ಹೇಗೆ ಬೇಕೋ ಆ ಥರ ಹಾಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಬಂದಿದೆ. ಹಾಗೆ ಎಲ್ಲವನ್ನ ನಾನು ಈ ಥರ ತುಂಬಿ ಇಡ್ತಾ ಇದ್ದೀನಿ. ಎಲ್ಲ ಕಡುಬು ರೆಡಿಯಾಗಿದೆ. ಈಗ ನಾನು ಒಂದು ಪಾತ್ರೆನ ಇಟ್ಟು ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಕುದಿ ಬರಬೇಕು ನೀರು. ಕುದಿ ಬಂದಿದೆ. ಈಗ ನಾನು ಒಂದೊಂದಾಗಿ ಕಡುಬನ್ನು ಹಾಕ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಕುದಿಸಿದ ಕಡುಬು ಅಥವಾ ನೀರು ಕಡುಬು ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.